ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಒಂದು 2-3 ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ ಮಿರರ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂದ್ಬಿಟ್ಟು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಮಿರರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕೊಂಡು ತನಕ ಮಿಸ್ ಮಾಡಿದೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನೀವೀಗ ಕಾರ್ ಡ್ರೈವ್ ಮಾಡಲಿಕ್ಕೆ ನೀವು ಕಾರಲ್ಲಿ ಬಂದು ಫಸ್ಟ್ ಕುತ್ಕೊಂಡ ತಕ್ಷಣ ನೀವು ಫಸ್ಟ್ ಮಾಡ್ಬೇಕಾದ್ರೆ ಕೆಲಸ ಬಂದ್ಬಿಟ್ಟು ಕರೆಕ್ಟಾಗಿ ಸೀಟ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಅದು ಯಾವ ಥರ ಅಂತ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಹೇಳಿದ್ದೀನಿ. ಯಾವ ಥರ ಅಂದರೆ ಕಂಪ್ಲೀಟಾಗಿ ನೀವು ಕ್ಲಚ್ ಅಪ್ಲೈ ಮಾಡೋಂಗೆ ಆಗಬೇಕು. ನಿಮ್ಮ ಲೆಫ್ಟ್ ಲೆಗ್ಗಿಂದ ಕಂಪ್ಲೀಟಾಗಿ ಕ್ಲಚ್ನ ಅಪ್ಲೈ ಮಾಡಬೇಕು. ಅಲ್ಲಿಗೆ ಅಪ್ಲೈ ಮಾಡೋಕ್ಕಾಗದು ಆಯಿತು ಅಂದರೆ ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿದೆ ಅಂದ್ಬಿಟ್ಟು. ಇನ್ನು ಬ್ಯಾಕ್ ರೆಸ್ಟ್ ಬಂದ್ಬಿಟ್ಟು 90 ಡಿಗ್ರಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಕೆಲವು 90 ಡಿಗ್ರಿ ಇಟ್ಕೊತಾರೆ ಹೊಸದಾಗಿ ಕಲಿಯೋರಲ್ಲ. ಯಾಕಂದರೆ ಆ ಥರ ಇಟ್ಕೊಂಡ್ರೆ ನಿಮಗೆ ತುಂಬಾ ಬೆನ್ನು ನೋವು, ಸೊಂಟ ನೋವು ಬರುತ್ತೆ. ಸ್ವಲ್ಪ ಹಿಂದೆ ಬೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೆ ಕೆಲಸ ಬಂದು ಮಿರರ್ ಅಡ್ಜಸ್ಟ್ಮೆಂಟು ಕರೆಕ್ಟಾಗಿ ಮಾಡ್ಕೋಬೇಕು. ಅಂದರೆ ORVM ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರ್ ಮತ್ತು IRVM ಅಂದರೆ ಇನ್ಸೈಡ್ ರೇರ್ ವ್ಯೂ ಮಿರರ್. ಈ 3 ಮಿರರ್ನ ಕರೆಕ್ಟಾಗಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಅದಾದಮೇಲೆ ನಾವು ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ತುಂಬಾ ಮುಖ್ಯ. ಯಾಕೆಂದರೆ ಬೆಂಗಳೂರು ಅಂತ ಸಿಟಿಗಳಲ್ಲಿ ಡ್ರೈವ್ ಮಾಡುವಾಗ ಮಿರರ್ಸು ತುಂಬಾ ಮುಖ್ಯ ಆಗುತ್ತೆ. ನೀವು ಬೇಕಾದ್ರೆ ಹಳ್ಳಿ ಕಡೆ ಎಲ್ಲ ಬೇಕಾದ್ರೆ ನೀವು ವೆಹಿಕಲ್ಸ್ ಇರೋಲ್ಲ, ನೀವು ಹಂಗೆ ಬೇಕಾದ್ರೆ ಡ್ರೈವ್ ಮಾಡಿಬಿಡ್ತೀರಾ. ಬಟ್ ಇಲ್ಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಮಿರರ್ ಬೇಕೇ ಬೇಕು. ಯಾಕೆಂದರೆ ತುಂಬ ಪಕ್ಕನೇ ವೆಹಿಕಲ್ಸ್ ಬರ್ತಿರ್ತವೆ. 2 ವೀಲರೆಲ್ಲ ಸಣ್ಣ ಜಾಗದಲ್ಲಿ ಬರ್ತಿರ್ತಾರೆ. ಅದಕ್ಕೋಸ್ಕರ ಮಿರರ್ ಅಬ್ಸರ್ವೇಷನ್ನ ನಾವು ಮಾಡ್ತಾ ಇರಬೇಕಾಗುತ್ತೆ. 3 ಮಿರರು ನೋಡ್ತಾ ಇರಬೇಕಾಗುತ್ತೆ. ಓಕೆನಾ? ಅದಕ್ಕೆ ಕರೆಕ್ಟಾಗಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಮಾಡ್ಕೋಬೇಕು ಅಂದ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾನು ಫಸ್ಟ್ ಬಂದ್ಬಿಟ್ಟು ORVM ಅಂದರೆ ಔಟ್ಸೈಡ್ ರೇರ್ ವ್ಯೂ ಮಿರರಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದು ನೋಡಿ, ಮಿರರ್ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಂದರೆ, ನಮ್ಮದು ಕಾರ್ ಬಾಡಿ 10 to 15% ಕಾರ್ ಬಾಡಿ ಕಾಣಿಸ್ತಾ ಇರಬೇಕು. ಇನ್ನು 85 to 90% ಹೊರಗಡೆ ವ್ಯೂಸ್ ಕಾಣಿಸ್ತಿರ್ಬೇಕು. ಆ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಲೆಫ್ಟ್ ಸೈಡ್ ಮಿರರ್ನು ಅಷ್ಟೇ ಅದೇ ಥರನೇ ಮಾಡ್ಕೋಬೇಕು. ಇದು ನಾನು ಕೆಲವು ನೋಡಿ ನಾನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ನಿಲ್ಲಿಸಿದ್ದೀನಿ. ಇನ್ ಕೇಸ್ ನೀವೇನಾದ್ರು ಅಷ್ಟು ಆ ಥರ ಮಾಡ್ಕೊಂಡಿಲ್ಲ ಅಂದರೆ ಏನಾರ ಹೆಂಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟು ನೋಡಿ. ಇಲ್ಲಿ ಸ್ವಿಚ್ ಇದೆ ನಮಗೆ. ಇದು ಎಲ್ಲ ಗಾಡಿನಲ್ಲೂ ಸ್ವಿಚ್ ಇರುತ್ತೆ, ಅಥವಾ ಕೆಲವೊಂದು ವೆಹಿಕಲಲ್ಲಿ ಮ್ಯಾನ್ಯಲ್ ಇರುತ್ತೆ. ಈ ನೋಡಿ ಲೆಫ್ಟ್ ಸೈಡಲ್ಲಿ ಇರೋದು ಮ್ಯಾನ್ಯಲ್. ನಾನು ಒರಿಜಿನಲ್ ಅದು 2 ವೀಲರ್ ಮುಡ್ದಾಕೊಂಡು ಹೋಗಿರೋದಕ್ಕೋಸ್ಕರ ಈಗ ಮ್ಯಾನ್ಯಲ್ ಹಾಕಿದ್ದೀನಿ. ಆ ಥರ ಕೆಲವೊಂದು ಕಡೆ ಮ್ಯಾನ್ಯಲ್ ಇರುತ್ತೆ, ಅದಕ್ಕೊಂದು ಕಡೆ ಇದು ರೈಟ್ ಸೈಡ್ ಬಂದ್ಬಿಟ್ಟು ಆಟೋಮೆಟಿಕ್. ನೋಡಿ ಇಲ್ಲಿ ಸ್ವಿಚ್ ಇದೆ. ಸ್ವಿಚ್ ಈ ಥರ ರೈಟ್ ಸೈಡ್ ತಿರುಗಿಸ್ಬಿಟ್ಟು ಸೆಟ್ ಮಾಡಿ ನೋಡಿ. ರೈಟ್ ಸೈಡ್ ಈ ಥರ ತಿರುಗಿಸ್ತಾ ಇದ್ದರೆ ಮಿರರ್ ನಿಮಗೆ ಕಾಣ್ತಿರ್ಬೋದು. ಈ ಥರ ಲೆಫ್ಟ್ ಸೈಡಿಗೆ ಈ ಥರ ಪುಷ್ ಮಾಡ್ತಿದ್ದೀನಿ. ಲೆಫ್ಟ್ ಸೈಡಿಗೆ ಮಿರರ್ ಈ ಥರ ಬೆಂಡ್ ಆಗ್ತಿದೆ. ಈ ಥರ ನೋಡಿ, ಈ ಥರ ಸೆಟ್ಟಿಂಗ್ ಮಾಡ್ಕೊಳೋದು ತಪ್ಪು. ಯಾಕೆಂದರೆ ನೋಡಿ, ನಿಮ್ಮ ಕಾರ್ನ 50% ಬಾಡಿನೇ ಕಾಣಿಸ್ತಾ ಇದೆ. ಇಲ್ಲಿ 50% ಕಾರ್ ಬಾಡಿನೇ ಕಾಣಿಸ್ತಿದೆ. ಇನ್ನು 50% ಮಾತ್ರ ಹೊರಗಡೆ ವ್ಯೂಸ್ ಕಾಣಿಸ್ತಿದೆ ಅಂತ. ಈಗೇನಾಗ್ತಿದೆ ಅಂದರೆ ನಿಮಗೆ ಫುಲ್ 3ನೇ ಲೈನಲ್ಲಿ, ಇದು ನಾನು ಫಸ್ಟ್ ಲೈನಲ್ಲಿ ನಿಂತಿದ್ದೀನಿ, ಸೆಕೆಂಡ್ ಲೈನು, ಥರ್ಡ್ ಲೈನಲ್ಲಿ ಬರ್ತಿರೋ ಲಾರಿ ಎಲ್ಲ ಕಾಣ್ತಿದೆ ದೂರದಲ್ಲಿ. ಬಟ್ ಸೆಕೆಂಡ್ ಲೈನಲ್ಲಿ ಬರ್ತಿರೋ ವೆಹಿಕಲ್ಸು ನಮಗೆ ಕಾಣ್ತಿಲ್ಲ ಸರಿ ಕಟ್ಟ. ಯಾಕಂದರೆ ನೋಡಿ 2 ವೀಲರ್ಸು ಮರೆ ಆಯ್ತು. ಈಗ ಇಲ್ಲಿ ಹತ್ರ ಬಂದಮೇಲೆ ಕಾಣಿಸ್ತದೆ, ದೂರದಿಂದ ಬರೋದು ಕಾಣಿಸೋದೇ ಇಲ್ಲ. ಯಾಕೆಂದರೆ ನಮಗೆ ಅರ್ಧ 50% ಈ ಥರ ಸೆಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಸರಿ ಕಾಣಲ್ಲ. ಅದಕ್ಕೋಸ್ಕರ ನಾವು ಈ ಥರ ನೋಡಿ, ಈ ಥರ ರೈಟ್ ಸೈಡಿಗೆ ಬಟನ್ನ ಪುಷ್ ಮಾಡಿ ಈ ಥರ 10% ಅಥವಾ 15% ಕಾರ್ ಬಾಡಿ ಕಾಣಿಸ್ಬೇಕು. ಈ ಥರ ಸೆಟ್ಟಿಂಗ್ ಮಾಡ್ಕೋಬೇಕು. ಓಕೆನಾ? ಇದು ಇನ್ನು ಆರಿಜೆಂಟಲ್ ಈ ಥರ ಆಯಿತು. ಆರಿಜೆಂಟಲ್ ಬಂದು 10% ಅಥವಾ 15% ಕಾರ್ ಬಾಡಿ ಕಾಣಿಸ್ಲಿ, ಈ 90% ಹೊರಗಡೆ ವ್ಯೂಸ್ ಕಾಣಿಸ್ಲಿ. ನೋಡಿ ಈಗ ನೋಡಿ ಕರೆಕ್ಟಾಗಿ 2 ಲೈನ್ಸ್ ನಮಗೆ ಕಾಣಿಸ್ತಾ ಇದೆ. ಓಕೆನಾ? ಇದು ಆರಿಜೆಂಟಲ್ ಆಯಿತು. ಇನ್ನು ವರ್ಟಿಕಲ್ ಬಂದ್ಬಿಟ್ಟು ನಮಗೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂದರೆ, ಈ ಪಾಯಿಂಟು ಕೆಳಗಡೆ ಪಾಯಿಂಟಿಗೂ ಹಿಂದ್ಗಡೆ ರೇರ್ ವೀಲ್ದು ಮಡ್ಗಾಲ್ಡು ಅದು ಕಾಣಬೇಕು. ಇಲ್ಲಿ ಈ ಪಾಯಿಂಟಲ್ಲಿ ರೇರ್ ವ್ಯೂದು ಮಡ್ಗಾಲ್ಡು ಹಾಫ್ ಸರ್ಕಲ್ ಬರುತ್ತಲ್ಲ, ಆ ಮಡ್ಗಾಲ್ಡ್ ಹಾಫ್ ಸರ್ಕಲ್ಲು ಕಾಣಿಸ್ತಾ ಇರಬೇಕು ನಮಗೆ. ಅದು ಕರೆಕ್ಟಾಗಿದೆ ಅಂತ ನೋಡಿ. ನನಗೆ ಕರೆಕ್ಟಾಗಿ ಮಡ್ಗಾಲ್ಡ್ ಕಾಣಿಸ್ತಿದೆ. ಈ ಥರ ಕಾಣಿಸಿದ್ರೆ ಏನಾಗುತ್ತೆ ಅಂದರೆ ನಾವು ರಿವರ್ಸ್ ತೆಗಿವಾಗಲ್ಲ ಆರಾಮಾಗಿ ನಾವು ಹಿಂದ್ಗಡೆ ಬೆಂಡಾಗಿ ನೋಡಬೇಕು ಅಂತ ಇಲ್ಲ. 2 ಮಿರರ್ನು ಈ ಥರ ನೋಡಿಕೊಂಡು ಮತ್ತು ಸೆಂಟ್ರ್ ಮಿರರ್ನು ನೋಡಿಕೊಂಡು ಆರಾಮಾಗಿ ರಿವರ್ಸ್ನು ನಾವು ತೆಗಿಬೋದು. ಓಕೆನಾ? ಇದು ಈ ಥರ ಕರೆಕ್ಟಾಗಿ ಮಡ್ಗಾಲ್ಡು ಈ ಪಾಯಿಂಟಲ್ಲಿ ಕಾಣೋ ಥರ ಮಾಡ್ಕೋಬೇಕು. ಅಥವಾ ಈ ಮುಂದ್ಗಡೆ ಫ್ರಂಟ್ ಅವ್ರದ್ದು ಹ್ಯಾಂಡಲ್ ಕಂಡ್ರೂ ಓಕೆ, ಹತ್ಕೊಂಡ್ರೂ ಕರೆಕ್ಟಾಗಿ ನಿಮ್ಮ ಮಡ್ಗಾಲ್ಡ್ ಕೂಡ ಕಾಣ್ತಾ ಇರುತ್ತೆ. ಈ ಥರನೇ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರು ಫುಲ್ಲು ಮೇಲೆ ಈ ಥರ ಎತ್ತಿದ್ರಿಂದ ನಿಮಗೆ ನೋಡಿ ಹಿಂದ್ಗಡೆ ವೆಹಿಕಲ್ಸ್ ಬರ್ತಿರೋದು ನಮಗೆ ಸರಿ ಕಾಣೋಲ್ಲ. ಮತ್ತು ಹಿಂದ್ಗಡೆ ರಿವರ್ಸ್ ತೆಗಿಯೋಕ್ಕಂತೂ ಆಗೋದಿಲ್ಲ. ಈ ಥರ ಇದ್ರೆ ನಿಮಗೆ, ಯಾಕಂದರೆ ನಿಮಗೆ ಮಡ್ಗಾರ್ಡ್ ಕಾಣಿಸ್ತಾ ಇಲ್ಲ, ನಿಮಗೆ ಟೈರ್ ಎಲ್ಲ ಹೋಗ್ತೀನಿ ಅಂತಲೇ ಗೊತ್ತಾಗಲ್ಲ. ಅಥವಾ ನೀವೇನಾದ್ರು ಕಂಪ್ಲೀಟಾಗಿ ಈ ಥರ ಫುಲ್ಲು ಈ ಥರ ಕೆಳಗಡೆ ಬೆಂಡ್ ಮಾಡ್ಕೊಂಡ್ರೂ, ಯಾಕಂದರೆ ಹಿಂದ್ಗಡೆ ಬರ್ತಿರೋ ವೆಹಿಕಲ್ಸೇ ಕಾಣಿಸಲ್ಲ. ಬಟ್ ಟೈರ್ ಕಾಣ್ತಾ ಇದೆ, ಬಟ್ ಹಿಂದ್ಗಡೆ ಬರ್ತಿರೋ ವೆಹಿಕಲ್ಸ್ ಕಾಣಿಸಲ್ಲ. ಅದಕ್ಕೋಸ್ಕರ ಇದು ಬಂದು ನಾನು ಹೇಳ್ದಂಗೆ ನಿಮ್ಮ ಮಡ್ಗಾಲ್ಡು ಓಕೆ ನೋಡಿ ಕರೆಕ್ಟಾಗಿ ಹ್ಯಾಂಡ್ಲಿಗೆ ಮ್ಯಾಚ್ ಆಗ್ತಿದೆ ಮತ್ತು ಮಡ್ಗಾರ್ಡನ್ನು ಕಾಣ್ತಿದೆ. ಈ ಥರ ಇಲ್ಲಿ ಪಾಯಿಂಟಲ್ಲಿ ಕಂಡ್ರೆ ಇದು ಕರೆಕ್ಟಾಗಿದೆ ಅಂತ. ಓಕೆ, ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರು ಫುಲ್ ಈ ಥರ ರೈಟ್ ಸೈಡಿಗೆ ಏನಾದ್ರು ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ನೋಡಿ ಪಕ್ಕದಲ್ಲಿ ಬರ್ತಿರೋ ವೆಹಿಕಲ್ಸೇ ಕಾಣಿಸಲ್ಲ. ಜಸ್ಟ್ ಲಾಸ್ಟ್ ಲೈನ್ ಮಾತ್ರ ಸ್ವಲ್ಪ ಕಾಣ್ತಿದೆ. ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬಾರ್ದು.
ಕರೆಕ್ಟಾಗಿ ಈ ಥರ 10% ಅಥವಾ 15% ಕಾರ್ ಬಾಡ್ಲಿ ಕಾಣಿ, ಇನ್ನು ಮಿಕ್ಕಿದ್ದೆಲ್ಲ ಯೂಸ್ ಕಾಣಿ. ಇದು ಕರೆಕ್ಟ್ ಅಡ್ಜಸ್ಟ್ಮೆಂಟ್, ಓಕೆನಾ. ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ಇನ್ನು ಲೆಫ್ಟ್ ಸೈಡೂ ಸೇಮು, ಲೆಫ್ಟ್ ಸೈಡೂ ಅದೇ ಥರ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಮತ್ತು ಸೆಂಟ್ರ್ ಮಿರರ್ ಬಂದ್ಬಿಟ್ಟು ನಾನು ಏನು ಮಾಡಬೇಕು ಅಂದರೆ ಇದು ಕರೆಕ್ಟಾಗಿ ನೀವು ಹಿಂದ್ಗಡೆ ಗ್ಲಾಸ್ ಇದೆಯಲ್ಲ, ರೇರ್ ಗ್ಲಾಸಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಸೆಟ್ ಮಾಡ್ಕೊಂಡ್ರೆ ಆಯಿತು. ಆ ಗ್ಲಾಸ್ ಶೇಪ್ ಇದೆ ಅದೇ ಥರ ಇದರಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಥರ ಫುಲ್ ಲೆಫ್ಟಿಂಗ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ, ಯಾಕಂದರೆ ಅರ್ಧ ಮಾತ್ರ ಗ್ಲಾಸ್ ಕಾಣಿಸ್ತಿದೆ, ಇದು ಸರಿ ಇಲ್ಲ. ಅಥವಾ ಈ ಕಡೆ ತಿರ್ಸ್ಕೊಳೋದು ಇದು ಮಾಡಬಾರ್ದು, ಅಥವಾ ಫುಲ್ ಕೆಳಗಡೆ ಈ ಥರ ಮಾಡ್ಕೊಳೋದು ಇದೂ ಅಷ್ಟೇ ಸರಿ. ಹಿಂದ್ಗಡೆ ಬರ್ತಾರೆ ಗಾಡಿ ಕಾಣಿಸಲ್ಲ, ಅಥವಾ ಫುಲ್ ಈ ಥರ ಮಾಡೋದು ಮಾಡಬಾರ್ದು. ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಗ್ಲಾಸ್ ಶೇಪ್ಗೆ ಕರೆಕ್ಟಾಗಿ ಈ ಥರ ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಕರೆಕ್ಟಾಗಿ ನೋಡಿ ನನಗೆ ಆ ಗ್ಲಾಸ್ದು ಕೆಳಗಡೆ ಲೈನಲ್ಲಿ ಗ್ಲಾಸ್ ಕೆಳಗಡೆ ಎಡ್ಜು ಕರೆಕ್ಟಾಗಿ ಈ ಎಡ್ಜಿಗೆ ಮಿರರ್ ಎಡ್ಜಿಗೆ ಮ್ಯಾಚ್ ಆಗ್ತಿದೆ, ಮತ್ತು ರೈಟ್ ಸೈಡ್ ಮ್ಯಾಚ್ ಆಗ್ತಿದೆ, ಮತ್ತು ಲೆಫ್ಟ್ ಸೈಡ್ ಮ್ಯಾಚ್ ಆಗ್ತಿದೆ, ಮೇಲ್ಗಡೆ ಕಾಣ್ತಿದೆ. ಈ ಥರ ಫುಲ್ ಕಂಪ್ಲೀಟಾಗಿ ಕಾಣಬೇಕು. ಆ ಥರ ನೀವು ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು. ನೀವು ಆರಾಮಾಗಿ ಹಿಂದ್ಗಡೆ ಬರ್ತಾರೆ ವೆಹಿಕಲ್ಸ್ ಎಲ್ಲ ಕಾಣಿಸುತ್ತೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ನಾನು ಆಲ್ಮೋಸ್ಟ್ ಎಲ್ಲೋ ಬೋಲ್ಡ್ ವೆಹಿಕಲ್ಸ್ ಅವ್ರು ಯಾರು ಈ ಥರ ಫೋಲ್ಡ್ ಮಾಡ್ಕೊಂಡು ಹೋಗಲ್ಲ. ನಾನು ನೋಡಿ ಮಟ್ಟಿಗೆ ವೈಟ್ ಬೋರ್ಡ್ ಅವರು ಕೆಲವರು ವೆಹಿಕಲ್ಸ್ ಅವರು ಈ ಥರ ಫೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ವೈಟ್ ಬೋರ್ಡ್ ಅವ್ರು ಕೆಲವರು ಆ ಥರ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಯಾರು 2 ವೀಲರ್ಸ್ನವರೆಲ್ಲ ಬಂದು ಗುದ್ದಿ ಮಿರರ್ ಮುರ್ಕೊಂಡು ಹೋಗ್ಬಿಡ್ತಾರೆ ಅಂತ ಈ ಥರ ತಪ್ಪು ಮಾಡ್ತಿರ್ತಾರೆ. ಈ ಥರ ಮಿಸ್ಟೇಕ್ ಯಾರು ಮಾಡಬಾರ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ ಸಿಟಿಗಳಲ್ಲಿ ಟ್ರಾಫಿಕಲ್ಲೆಲ್ಲ ನಿಮಗೆ ಮಿರರ್ಸ್ ಎಲ್ಲ ತುಂಬಾ ಮುಖ್ಯ ಆಗುತ್ತೆ. ಪಕ್ಕನೇ ವೆಹಿಕಲ್ಸ್ ಬರ್ತಿರ್ತಾರೆ, ಅರ್ಧ ಅಡಿ ಗ್ಯಾಪ್ 1 ಅಡಿ ಗ್ಯಾಪ್. ಅಂಥ ಟೈಮಲ್ಲಿ ನಾವು ಏನಾದ್ರು ನೋಡಿದಂಗೆ ಒಂಚೂರು ಲೆಫ್ಟ್ ರೈಟ್ ಎಳಿತು ಅಂದರೆ ನೀವು ಯಾವ್ದಾರ ಗಾಡಿ ಟಚ್ ಮಾಡ್ತಿರ್ತಾರೆ, ನಿಮ್ಮ ಗಾಡಿಗೆ ಯಾರು ಬಂದು ಟಚ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡ್ಕೊಂಡೆಲ್ಲ ಹೋಗಬೇಡಿ. ಅಥವಾ ಮಿರರ್ನ ಈ ಥರ ಓಪನ್ ಇಟ್ಕೊಂಡೆ ನೀಟಾಗಿ ನೋಡಿಕೊಂಡು ಸೇಫ್ಟಿಯಾಗಿ ಡ್ರೈವ್ ಮಾಡಿ. ಯಾಕಂದರೆ ಮಿರರ್ಸ್ ತುಂಬಾ ಮುಖ್ಯ ಆಗುತ್ತೆ, ಓಕೆನಾ. ಈ ಥರ ಮಿಸ್ಟೇಕ್ನ ಯಾರೂ ಮಾಡೋಕೆ ಹೋಗ್ಬೇಡಿ. ನೀವು ಮಾಡೋ ತಪ್ಪಿಗೆ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೆಂಟ್ರ್ ಮಿರರಲ್ಲಿ ಕರೆಕ್ಟಾಗಿ ವ್ಯೂಸ್ ಕಾಣಿಸ್ತಿರ್ಬೇಕು, ಆ ಥರ ಸೆಟ್ಟಿಂಗ್ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂದ್ಗಡೆ ಸೀಟ್ ಬಂದ ಸ್ಪೀಕರ್ ಮೇಲ್ಗಡೆ ಏನಾದ್ರು ಬ್ಯಾಗಿಗೆ ಇಟ್ಕೊಂಡು ಹೋಗೋದು, ಅಥವಾ ಈ ಥರ ಗೊಂಬೆಗಳು ಇಟ್ಕೊಂಡು ಹೋಗೋದು, ಈ ಥರ ಎಲ್ಲ ತಪ್ಪನ್ನ ಮಾಡ್ತಿರ್ತಾರೆ. ಈ ಥರ ತಪ್ಪನ್ನ ಯಾರು ಮಾಡಬೇಡಿ. ಹಿಂದ್ಗಡೆ ಪಿಕ್ಚರ್ ಕರೆಕ್ಟಾಗಿ ಹಿಂದ್ಗಡೆ ವ್ಯೂಸ್ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೇಕು. ಆ ಥರ ನೀವು ಖಾಲಿ ಇಟ್ಕೋಬೇಕು. ಅಲ್ಲಿ ಜಾಗದಲ್ಲಿ ಖಾಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಜಾಗ ಇಟ್ಕೊಳೋದು, ಗೊಂಬೆ ಇಟ್ಕೊಳೋದು ಈ ಥರ ಎಲ್ಲ ಮಾಡಬೇಡಿ. ಯಾಕೆಂದರೆ 3 ಮಿರರ್ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ನೀವು ಇನ್ ಕೇಸ್ ನೀವು ಹೈವೇಗಳಲ್ಲಿ ಹೋಗ್ತಿರ್ತೀರ, ನಿಮ್ಮ ಮುಂದೆ ಒಂದು ಟೆಂಪೋನೋ ಒಂದು ಲಾರಿನೋ ಹೋಗ್ತಾ ಇರುತ್ತೆ. ನೀವೀಗ ರೈಟ್ ಸೈಡಿಂದ ವೆಹಿಕಲ್ನ ಓವರ್ಟೇಕ್ ಮಾಡಬೇಕು. ನಿಧಾನಕ್ಕೆ ಲಾರಿ ಹೋಗ್ತಾ ಇರುತ್ತೆ, ಸೆಂಟ್ರಲ್ ಲೈನಲ್ಲಿ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ. ನೀವು ರೈಟ್ ಸೈಡ್ ಲೈನಿಂದ ಓವರ್ಟೇಕ್ ಮಾಡಬೇಕು ಅನ್ನುವಾಗ ನೀವು ಜಸ್ಟ್ ರೈಟ್ ಸೈಡ್ ಮಿರರ್ ನೋಡಿಬಿಟ್ಟು ಓವರ್ಟೇಕ್ ಮಾಡೋಕ್ಕೆ ಹೋದರೆ ಅದು ತಪ್ಪು. ಯಾಕೆಂದರೆ ಈಗ ನಿಮ್ಮ ಕಾರಿಂದನೇ ಇನ್ನೊಂದು ಯಾವ್ದಾದ್ರು ನಿಮ್ಮ ಕಾರ್ಗಿನ ಸ್ವಲ್ಪ ವಿಡ್ತ್ ಕಮ್ಮಿ ಇರೋ ಕಾರ್ ಯಾವ್ದಾದ್ರು ಬರ್ತಾ ಇದೆ ಅಂದರೆ ಏನಾಗುತ್ತೆ ಅಂದರೆ ಆ ಕರೆಕ್ಟಾಗಿ ಕಾರ್ ನಿಮ್ಮ ಕಾರ್ ಲೈನಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಬರ್ತಾ ಇರೋ, ಅಥವಾ ನಿಮ್ಮ ಕಾರಿಂದ ಸ್ವಲ್ಪ ಲೆಫ್ಟಿಗೆ ಬರ್ತಾ ಇತ್ತು ಅಂದರೆ ನೀವು ಈ ರೈಟ್ ಸೈಡಲ್ಲಿ ಮಿರರಲ್ಲಿ ನೋಡಿದ್ರೆ ನಿಮಗೆ ಕಾರ್ ಕಾಣಿಸೋದೇ ಇಲ್ಲ. ನೀವೇನಾದ್ರು ಸೆಂಟ್ರ್ ಮಿರರಲ್ಲಿ ನೋಡ್ರಿ ಮಾತ್ರ ಕಾರ್ ಬರ್ತಾ ಇರೋದು ಕಾಣಿಸುತ್ತೆ. ಅದಕ್ಕೋಸ್ಕರ ನೀವೇನಾದ್ರು ಸೆಂಟ್ರಲ್ಲಿ ಮಿರರ್ ಕಾಣ್ದಂಗೆ ನೀವೇನಾರಲ್ಲಿ ಬ್ಯಾಗು ಎಲ್ಲ ಇಟ್ಕೊಂತು ಅಂತ ಏನಾದ್ರು ನೀವು ಬರೀ ರೈಟ್ ಸೈಡ್ ಮಿರರ್ ನೋಡ್ಬಿಟ್ಟು ರೇಟ್ ಇಂಡಿಕೇಟರ್ ಹಾಕಿ ಸಡನ್ನಾಗಿ ಎಳೆಯೋಕ್ಕೆ ಹೋಗುವಾಗ ಅಕಸ್ಮಾತ್ ಅದೇ ಟೈಮ್ ಅವರು ಏನೋ ರೈಟ್ ಸೈಡ್ ಫುಲ್ ಬಂದು ಓವರ್ಟೇಕ್ ಮಾಡ್ಲಿಕ್ಕೆ ಬಂದಿದ್ರು, ನಿಮ್ಮ ಕಾರ್ನ ಓವರ್ಟೇಕ್ ಮಾಡ್ಲಿಕ್ಕೆ ಬಂದಿತ್ತು ಅಂದರೆ ಸಡನ್ನಾಗಿ ಏನಾರು ಅವರು ನೀವು ಸಡನ್ನಾಗಿ ಆದ ತಕ್ಷಣ ಅವರು ಸಡನ್ನಾಗಿ ನಿಮ್ಮ ಪಕ್ಕಕ್ಕೆ ಬಂದರೆ ಕಾರು ಟಚ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಬರೀ ಇದೊಂದು ರೈಟ್ ಸೈಡ್ ಮಿರರ್ ನೋಡ್ರೆ ಸಾಕಾಗಲ್ಲ, ಸೆಂಟ್ರ್ ಮಿರರ್ ನೋಡಬೇಕು. ಓಕೆನಾ. ನೀವು ಫಸ್ಟ್ ಇಂಡಿಕೇಟರ್ ಹಾಕಬೇಕು, ಅದು ಸೆಂಟ್ರ್ ಮಿರರ್ ನೋಡಿ ಯಾವ್ದಾರ ವೆಹಿಕಲ್ ಬರ್ತಿದೆ ನಿಮ್ಮ ಹಿಂದೆ ಅಂತ, ಆಮೇಲೆ ರೈಟ್ ಸೈಡ್ ಮಿರರ್ ನೋಡಿ, ಆಮೇಲೆ ರೈಟ್ ಸೈಡಿಗೆ ಹೋಗಿ. ಇನ್ನು ಲೆಫ್ಟ್ ಸೈಡನ್ನು ಅಷ್ಟೇ, ಲೆಫ್ಟ್ ಸೈಡಿಂದ ನೀವು ಓವರ್ಟೇಕ್ ಮಾಡ್ತಿರುವಾಗ ಬರೀ ನೀವು ಲೆಫ್ಟ್ ಸೈಡ್ ಮಿರರ್ ನೋಡ್ರೆ ಸಾಕಾಗಲ್ಲ, ಸೆಂಟ್ರ್ ಮಿರರ್ನ ನೀವು ಅಬ್ಸರ್ವ್ ಮಾಡಬೇಕು. ಓಕೆನಾ. ಅದಕ್ಕೋಸ್ಕರ 3 ಮಿರರ್ ಕೂಡ ತುಂಬಾ ಮುಖ್ಯ. 3 ಮಿರರ್ ನೋಡ್ಕೊಂಡೆ ನೀವು ಲೆಫ್ಟ್ ರೈಟು ಹೋಗಬೇಕು. ಓಕೆ. ರಿವರ್ಸ್ ತೆಗಿರೋರು ಅಷ್ಟೇ 3 ಮಿರರು ನೋಡಬೇಕು. ಈ ಥರ ನೋಡಿಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಹಿಂದುಗಡೆ ಏನೂ ನೀವು ಇಟ್ಕೊಳಕ್ಕೆ ಹೋಗ್ಬೇಡಿ, ಇಟ್ಕೊಂಡು ಡ್ರೈವ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಓಪನ್ ಆಗಿ ಇಟ್ಕೊಳ್ಳಿ, ಹಿಂದುಗಡೆ ಗ್ಲಾಸ್ ಎಲ್ಲ ಕಾಣೋ ಥರ ಓಪನ್ ಆಗಿ ಇಟ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ವೆರಿ ಇಂಪಾರ್ಟೆಂಟ್ ಅಂದರೆ, ನೀವೀಗ ಈ ಫಸ್ಟ್ ಲೈನಲ್ಲಿ ನಿಂತಿದ್ದೀನಿ, ನಾನೀಗ ಲೆಫ್ಟ್ ಸೈಡಲ್ಲಿ ನಿಂತಿದ್ದೀನಿ, ನನ್ನ ಪಕ್ಕದಲ್ಲಿ ಈಗ ಇನ್ನೂ 2 ಲೈನ್ ಇದೆ. ಓಕೆನಾ. ಇದು ಮಿಡ್ಲ್ ಲೈನು ಮತ್ತು ಇನ್ನೊಂದು ರೈಟ್ ಸೈಡಲ್ಲಿ 3 ಲೈನ್ ಇದೆ ಟೋಟಲು. ಈಗ ನೀವು ನಿಂತಿದ್ದವರು ಮುಂದೆ ಅಲ್ಲೊಂದೇನೋ ಯೂ ಟರ್ನ್ ಇದೆ ಅನ್ನುವಾಗ ಈ ಥರ ಲೆಫ್ಟ್ ಸೈಡಲ್ಲಿ ನೀವು ನಿಂತಿದ್ದರು ಏಕ್ದಮ್ ಒಂದೇ ಸಲ ನೀವು ಈ ಥರ ರೈಟ್ ಸೈಡ್ ಲೈನಿಗೆ ಹೋಗಕ್ಕೆ ಹೋಗ್ಬಾರ್ದು. ಅದೇನಾಗುತ್ತೆ ಅಂತಂದರೆ ಅದು ತುಂಬಾ ಡೇಂಜರು. ಗಾಡಿ ನೀವು ರೈಟ್ ಸೈಡ್ ತಿರುಗಿದ ತಕ್ಷಣ ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಕಾರ್ ಕರೆಕ್ಟಾಗಿ ಸ್ಟ್ರೈಟ್ ನಿಲ್ಸೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸೆಕೆಂಡ್ ಲೈನಲ್ಲಿ ಬರ್ತಿರೋದು ನಮಗೆ ಇಲ್ಲಿ ಗಂಟ ಅಂದರೆ ಕರೆಕ್ಟಾಗಿ ನಾನು ಆಲ್ಮೋಸ್ಟ್ ಪಕ್ಕಕ್ಕೆ ಬರೋ ತನಕ ಕಾಣಿಸುತ್ತೆ ನೋಡಿ. ಲಾಸ್ಟ್ ಲೈನಲ್ಲಿ ಬರ್ತಿರೋದು ನೋಡಿ, ಅಲ್ಲಿ ಕಾರ್ ಬರ್ತಿದೆ, ಇಲ್ಲಿ ತನಕ ಕಾಣಿಸ್ತಿದೆ. ಓಕೆನಾ. ಇಲ್ಲಿ ಕಾಣಿಸ್ತಿದೆ. ಓಕೆನಾ. ನಿಮಗೆ ಕಾಣ್ತಿರ್ಬೋದು, ಅಲ್ಲ ಕಂಬ ತನಕ ಕಾಣಿಸ್ತಿದೆ. ಈ ಗಾಡಿ ಸ್ಟ್ರೈಟ್ ಇಟ್ಕೊಂಡಿರೋದ್ರಿಂದ ಇನ್ ಕೇಸ್ ನಾನು ಈಗ ರೈಟ್ ಹೋಗ್ಬೇಕು ಫೋರ್ಟ್ ತಿರ್ಸ್ದಾಗ ಏನಾಗುತ್ತೆ ಅಂತಂದರೆ ನೋಡಿ, ಈಗ ರೈಟ್ ಸ್ವಲ್ಪ ಬರ್ತೀನಿ, ಈ ಥರ ರೈಟ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಪಕ್ಕನೇ ಬರ್ತಿರೋ ವೆಹಿಕಲ್ಸ್ ಕಾಣಿಸಲ್ಲ. ನೀವು ನೋಡ್ತಿರ್ಬೋದು, ಆ ಕಂಬ ಮರೆ ಆಯಿತು ಅಂದರೆ ಆಗಲೇ ಕಂಬ ಕಾಣ್ತಿದ್ದು ಮರೆ ಆಯಿತು. ಇನ್ನೂ ರೈಟ್ ತಿರ್ಸಿದ ತಕ್ಷಣ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಈ ಕಡೆ ಅಂದರೆ ಹಿಂದೆ ಕಡೆ ಕಾಣಿಸ್ತಾ ಇರುತ್ತೆ. ನಿಮ್ಮ ಪಕ್ಕ ಬರ್ತಿರೋ ವೆಹಿಕಲ್ಸ್ ಕಾಣಿಸೋದೇ ಇಲ್ಲ. ನೀವು ರೈಟ್ ಫುಲ್ ಹೋಗ್ತಾ ಕಟ್ ಮಾಡ್ತಾ
ನಿಮಗೆ ಯಾವ್ದಾರು ಒಂದು ವೆಹಿಕಲ್ಲು ಸ್ವಲ್ಪ ಪಕ್ಕ ಬರ್ತಾ ಇದೆ ಅಂದ್ರೆ ಇವಾಗ ಮೂರನೇದೆಲ್ಲ ಪಕ್ಕದಲ್ಲೇ ಬರ್ತಿರುತ್ತೆ, ಸ್ವಲ್ಪ ಹತ್ರನೇ ಬರ್ತಿರುತ್ತೆ, ಅದು ನಿಮಗೆ ಗೊತ್ತೇ ಆಗಲ್ಲ, ತುಂಬ ಹಿಂದೆ ಬರ್ತಿರೋದು ಮಾತ್ರ ಕಾಣಿಸ್ತಾ ಇರುತ್ತೆ. ಅವಾಗ ನೀವೇ ಸಡನ್ನಾಗಿ ನುಗ್ತು ಅಂದರೆ ಯಾವುದೋ ವೆಹಿಕಲ್ ಬರ್ತಾರೆ ಅಂದ್ಬಿಟ್ಟು ನುಗ್ತಾ ಅಷ್ಟೇ ಅಂತಂದರೆ ಆ ಗಾಡಿ ಸ್ಪೀಡಲ್ಲಿ ಇತ್ತು ಅಂದರೆ ಬಂದು ಗುದ್ದಿ ನಿಮ್ಮ ಗಾಡಿಗೆ ಡ್ಯಾಮೇಜ್ ಟಚ್ ಆಗೋ ಚಾನ್ಸ್ ಇರುತ್ತೆ, ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಸಡನ್ನಾಗಿ ಮೂರು ಲೈನ್ಗೆ ಹೋಗಬಾರ್ದು. ಏನಾದ್ರು ನೀವು ಹೋಗಬೇಕು ಮುಂದೆ ಯೂಟರ್ನ್ ಮಾಡಬೇಕು ಅಂದರೆ ಫಸ್ಟು ಸೆಕೆಂಡ್ ಲೈನಲ್ಲಿ ಹೋಗಬೇಕು, ಅದು ಸ್ವಲ್ಪ ಅದರಿಂದ ಸ್ವಲ್ಪ ಕಂಟಿನ್ಯೂ ಮಾಡಬೇಕು, ಆಮೇಲೆ ಮೂರನೇ ಲೈನಿಗೆ ಶಿಫ್ಟ್ ಆಗಬೇಕು ನೋಡಿಕೊಂಡು, ಓಕೆನಾ. ಏಕ್ದಮ್ ನೀವು ಮೂರನೇ ಲೈನ್ಗೆ ಎಳೆಯೋಕೆ ಹೋದರೆ ನಿಮ್ಮ ಹತ್ರದಲ್ಲೇ ವೆಹಿಕಲ್ ಸಮೀಪದಲ್ಲಿ ಬರ್ತಿರೋ ವೆಹಿಕಲ್ಸು ನೀವು ಈ ಥರ ಫುಲ್ ಗಾಡಿ ಬಾಡಿ ಟರ್ನ್ ಆದ ತಕ್ಷಣ ನಿಮಗೆ ಸಮೀಪದಲ್ಲಿ ಬರ್ತಿರೋ ವೆಹಿಕಲ್ಸೇ ಕಾಣಲ್ಲ. ನೀವು ದೂರದಲ್ಲಿ ಯಾವ್ದಾರು ಬರ್ತಿರೋದು ಕಾಣಿಸ್ತದೆ, ಇನ್ನು ದೂರ ಬರ್ತಿದೆ ಅಂದ್ಬಿಟ್ಟು ಹೇಳಿದ ತಕ್ಷಣ ಗಾಡಿ ಟಚ್ ಆಗುತ್ತೆ, ಓಕೆನಾ. ಅದಕ್ಕೋಸ್ಕರ ಇಲ್ಲಿಂದ ಸಡನ್ನಾಗಿ ಮೂರನೇ ಲೈನ್ಗೆಲ್ಲ ಹೋಗಬೇಡಿ. ಫಸ್ಟ್ ಸೆಕೆಂಡ್ ಲೈನ್ ಶಿಫ್ಟ್ ಆಗಿ ಆಮೇಲೆ ಮೂರನೇ ಲೈನ್ ಶಿಫ್ಟ್ ಆಗಿ ಡ್ರೈವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಗಾಡಿ ಎಲ್ಲ ವೆಹಿಕಲ್ಸ್ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ನಾನೀಗ ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ಫಸ್ಟು ನೋಡ್ತೀನಿ ರೈಟ್ ಸೈಡ್ ಲೈನಲ್ಲಿ ಯಾವ್ದಾರು ಬರ್ತಿದೆಯಾ ಅಂತ. ಟೂ ವೀಲರ್ ಬರ್ತಿದೆ ನಿಮ್ಗೆ ಕಾಣಿಸ್ತಿರ್ಬೋದು, ಈಗ ಟೂ ವೀಲರ್ ಹೋಗಲಿ, ಈಗ ಇನ್ನೂ ಟೂ ವೀಲರ್ಸ್ ಬರ್ತಿದೆ ಅದೆಲ್ಲ ಹೋಗಲಿ, ಈ ಥರ ನೋಡಿಬಿಟ್ಟು ಡ್ರೈವ್ ಮಾಡಬೇಕು ನೋಡಿ. ಈಗ ನಿಮ್ಗೆ ಕಾಣಿಸ್ತಿರ್ಬೋದು ಲಾರಿ ಇನ್ನೂ ದೂರದಲ್ಲಿ ಬರ್ತಿದೆ, ಅವಾಗ ಈ ಲೈನಿಗೆ ಶಿಫ್ಟ್ ಆದೆ, ಓಕೆನಾ. ಈ ಲೈನಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ನೋಡ್ತೀನಿ, ಈಗ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ, ರೈಟ್ ಸೈಡ್ ನೋಡಿ ಲಾರಿ ಕಾಣಿಸ್ತಿದೆ, ಸೆಂಟ್ರ್ ಮಿರರ್ ಕಾಣಿಸ್ತಿದೆ, ಲಾರಿ ಬರ್ತಿದೆ, ಎಲ್ಲ ರೈಟ್ ಸೈಡಲ್ಲಿ ಹೋಗ್ತಿದ್ರು, ಲೆಫ್ಟ್ ಸೈಡಲ್ಲಿ ಟೂ ವೀಲರ್ ಇನ್ನು ದೂರದಲ್ಲಿದೆ. ಈಗ ಈ ಥರ ನೋಡ್ಕೊಂಡು ಸೆಂಟ್ರ್, ಈಗ ಇದೇ ಲೈನ್ ಸೆಂಟ್ರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ರೈಟ್ ಸೈಡಲ್ಲಿ ಲಾರಿ ಬರ್ತಿದೆ, ಸೆಂಟ್ರ್ ಮಿರರ್ ಕೂಡ ನೋಡ್ತಾ ಇದ್ದೀನಿ. ನಾನೀಗ ರೈಟ್ ಸೈಡ್ ಹೋಗಬೇಕು, ಬಟ್ ಇಲ್ಲಿ ಇಂಡಿಕಾ ಕಾರ್ ಬರ್ತಿದೆ, ಓಕೆನಾ, ನೋಡಿ ಕಾಣಿಸ್ತಿದೆ. ನೆಕ್ಸ್ಟು ಇನ್ನೂ ಟೂ ವೀಲರ್ ಬರ್ತಿದೆ, ಈಗ ನಾನು ರೈಟ್ ಇಂಡಿಕೇಟರ್ ಹಾಕ್ತಾ ಇದ್ದೀನಿ ನೋಡಿ. ಟೂ ವೀಲರ್ ಹಿಂದೆ ಬರ್ತಿದ್ದಾರೆ ನೋಡಿ, ಯಾವುದೂ ಬರ್ತಿಲ್ಲ, ಇನ್ನು ಈ ಟಿಯೋಸ್ ಕಾರ್ ಹಿಂದೆ ಬರ್ತಿದೆ, ಈ ಥರ ನೋಡ್ಬೇಕು. ಈಗ ನೋಡಿ ಲೆಫ್ಟ್ ಸೈಡಲ್ಲಿ ಟೂ ವೀಲರ್ಸ್ ಎಲ್ಲ ಬಂದರು ನೋಡಿ. ಸೆಂಟ್ರ್ ಮಿರರಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಇಟಿಯೋಸ್ ಕಾರ್ ಬರ್ತಿದೆ, ಈಗ ಮೋಸ್ಟ್ ಅವ್ರು ಲೆಫ್ಟ್ ಸೈಡ್ ಹೋಗ್ತಾರೆ, ಈಗ ಓವರ್ಟೇಕ್ ಮಾಡ್ಕೊಂಡು ನೋಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಮಿರರ್ ನೋಡಿದ ಲೆಫ್ಟ್ ಸೈಡಿಗೆ ಬಂದರು ಈ ಥರ. ಸೊ ಇನ್ನೊಂದು ಕಾರ್ ಬರ್ತಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದಾರೆ, ಈ ಥರ ನೋಡಬೇಕು, ಮಿರರ್ ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಈಗ ಇನ್ ಕೇಸ್ ನಾನು ಲೆಫ್ಟ್ ಹೋಗ್ಬೇಕು, ಈಗ ಲಾರಿನ ಓವರ್ಟೇಕ್ ಮಾಡ್ಬೇಕು, ಲೆಫ್ಟ್ ಹೋಗ್ಬೇಕು, ಇಂಡಿಕೇಟರ್ ಹಾಕಬೇಕು. ಲೆಫ್ಟ್ ಸೈಡಲ್ಲಿ ಒಂದು ಕಾರ್ ಹೋಗ್ತಿದೆ, ಇನ್ನೊಂದು ವಾಲ್ಸ್ವ್ಯಾಗನ್ ಕಾರ್ ಹಿಂದೆ ಬರ್ತಾ ಇದೆ, ಈಗ ಲೆಫ್ಟ್ ಇಂಡಿಕೇಟರ್ ಹಾಕಿದೆ ನೋಡ್ತಾ ಇದ್ದೀನಿ, ಈ ಥರ ಮೂವ್ ಮಾಡ್ತಾ ಇದ್ದೀನಿ. ಈಗ ಸೆಂಟ್ರ್ ಮಿರರ್ ಕಾಣ್ತಿದೆ, ಸ್ವಲ್ಪ ಸ್ಪೀಡಲ್ಲಿ ಬರ್ತಾ ಇದ್ದಾರೆ ವಾಲ್ಸ್ವ್ಯಾಗನ್ ಕಾರು, ರೈಟ್ ಸೈಡಲ್ಲೂ ಕಾಣ್ತಿದ್ದಾರೆ, ಈ ಲೆಫ್ಟ್ ಸೈಡಲ್ಲಿ ಮೂರು ಮಿರರಲ್ಲಿ ಕಾಣ್ತಿದೆ ನೋಡಿ. ಈಗ ಸ್ವಲ್ಪ ಸ್ಪೀಡಲ್ಲಿ ಮೂವ್ ಮಾಡ್ತೀನಿ ನೋಡಿ, ನಾನು ಸೆಂಟ್ರಲ್ ಲೈನಲ್ಲಿ ಮೂವ್ ಮಾಡ್ತಾಯಿದ್ದೀನಿ. ಈಗ ನೋಡಿ ವಾಲ್ಸ್ವ್ಯಾಗನ್ ಕಾರ್ಸ್ ಬರ್ತಿದೆ, ಈಗ ಓವರ್ಟೇಕ್ ಮಾಡ್ತಾ ನೋಡಿ ರೈಟ್ ಸೈಡಲ್ಲಿ ಬಂತು, ಈ ಥರ ಕರೆಕ್ಟಾಗಿ ಕಾಣಬೇಕು, ಆ ಥರ ನೀವು ಸೆಟ್ಟಿಂಗ್ನ ಮಾಡ್ಕೋಬೇಕು. ಓಕೆ, ನಾನೀಗ ಮುಂದೆ ಯೂಟರ್ನ್ ಮಾಡಬೇಕು. ಈಗ ರೈಟ್ ಇಂಡಿಕೇಟರ್ ಹಾಕ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ಯಾವುದು ಬರ್ತಿಲ್ಲ, ಸೆಂಟ್ರ್ ಮಿರರ್ ನೋಡ್ತಾ ಇದ್ದೀನಿ ಯಾವುದು ಬರ್ತಿಲ್ಲ. ಈಗ ರೈಟ್ ಸೈಡ್ ಲೈನ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಈ ಥರ ನೋಡ್ಬೇಕು, ಈ ಥರ ನೋಡಿಕೊಂಡು ಬರಬೇಕು ನೋಡಿ. ರೈಟ್ ಸೈಡ್ ಲೈನಿಗೆ ಶಿಫ್ಟ್ ಆದೆ, ಈ ಥರ ಒಂದೇ ಸಲ ಎರಡು ಲೈನು ಪಟ್ಟಂತ ಶಿಫ್ಟ್ ಆಗಬೇಡಿ, ಒಂದೊಂದು ಲೈನ್ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಲೈನ್ ಶಿಫ್ಟ್ ಆಗಬೇಕು. ನನಗೆ ಮುಂದೆ ಯೂಟರ್ನ್ ಇದೆ, ಯೂಟರ್ನ್ ಹಾಕಬೇಕು ನೋಡಿ. ಯೂಟರ್ನ್ ಇಂಡಿಕೇಟರ್ ಹಾಕಿದೆ, ಈಗ ಲಾರಿ ಅವ್ರು ಬರ್ತಿದ್ದಾರೆ, ನಾವು ಇಂಡಿಕೇಟರ್ ಹಾಕಿದ್ರಿಂದ ಅವ್ರು ಸ್ವಲ್ಪ ಸ್ಲೋ ಮಾಡ್ಕೊತಾರೆ. ಹಿಂದ್ಗಡೆ ನೋಡಿ ಲಾರಿ ಕಾಣಿಸ್ತಿದೆ, ಈಗ ಯೂಟರ್ನ್ ಸ್ಲೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಲಾರಿ ಅವರು ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದಾರೆ, ನೀವು ಕಾಣ್ತಿರ್ಬೋದು. ಇಲ್ಲಿ ನೋಡಿ ನೋಡ್ಕೊಂಡು ಯೂಟರ್ನ್ ಮಾಡಬೇಕು ನೋಡಿ, ಇನ್ನು ದೂರದಲ್ಲಿ ಬರ್ತಿದೆ ಅಶೋಕ್ ಲೇಲ್ಯಾಂಡು. ಈಗ ಯೂಟರ್ನ್ ಮಾಡಿದೆ, ಯೂಟರ್ನ್ ಮಾಡಿ ನಾನು ಲೆಫ್ಟ್ ಸೈಡ್ಲೇನೆ ಕಂಟಿನ್ಯೂ ಮಾಡ್ತೀನಿ, ಸಡನ್ ರೈಟಿಗೆ ಬರಬಾರ್ದು ನೋಡಿ. ಈ ಥರ ನೋಡಿ ಮಿರರ್ ನೋಡ್ತಿದ್ದೀನಿ, ಸ್ಕೋಡಾ ಕಾರ್ ರೈಟ್ ಸೈಡಲ್ಲಿ ಹೋಗ್ತಿದೆ, ಈಗ ಇದೇ ಲೈನ ನಾನು ಕಂಟಿನ್ಯೂ ಮಾಡ್ತೀನಿ ಈ ಥರ. ಇನ್ನು ಟೂ ವೀಲರ್ ಒಂದು ಹಿಂದೆ ಬರ್ತಾ ಇದೆ, ಇನ್ನು ದೂರದಲ್ಲಿ ಬರ್ತಾ ಇದೆ ನೋಡಿ, ನೋಡ್ತಾರೆ ನೋಡಿ. ಈಗ ಮೋಸ್ಟ್ಲಿ ಅವರು ರೈಟ್ ಸೈಡ್ ಲೈನ್ಗೆ ಹೋಗ್ತಾರೆ, ರೈಟ್ ಸೈಡ್ ಲೈನ್ಗೆ ಹೋದ್ರು ಒಂಥರ ನೋಡಿ. ಈ ಥರ ನೋಡಿಬಿಟ್ಟು ನೀವು ಲೆಫ್ಟು ರೈಟೆಲ್ಲ ಎಳಿಬೇಕು, ಸುಮ್ಮನೆ ಸಡನ್ ಎಳಿಬಾರ್ದು. ಮಿರರ್ ಅಡ್ಜಸ್ಟ್ಮೆಂಟು ಅಷ್ಟೇ, ಈ ಥರ ಕರೆಕ್ಟ್ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ. ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಿರರ್ ಇದ್ರೂ ಪ್ರಯೋಜನ ಇಲ್ಲ, ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಕಾಣಿಸಲ್ಲ. ತುಂಬ ಜನ ಹಂಗೇನೆ ಸಡನ್ನಾಗಿ ನೀವು ಜಾಸ್ತಿ ನಾವು ನೋಡಿದ ಮಟ್ಟಿಗೆ ಹಿಂಗೆ ಅವರು ಕರೆಕ್ಟಾಗಿ ಏಕ್ದಮ್ ಎಳಿತಾರೆ, ಅದೇನೆ ಅವರು ಫಸ್ಟ್ ಲೈನಿಂದ ಮೂರನೇ ಶಿಫ್ಟಿಗೆ ಸಡನ್ ಬರೋಕ್ಕೆ ಬರ್ತಾರೆ, ಅವಾಗಲೇ ಗಾಡಿಗಳೆಲ್ಲ ಟಚ್ ಆಗೋದು, ಪ್ರಾಬ್ಲಮ್ ಆಗೋದು, ಓಕೆನಾ. ನೀವು ಆ ಥರ ಮಾಡಿಲ್ಲ ಅಂದರೆ ಕರೆಕ್ಟಾಗಿ ನೋಡ್ಕೊಂಡು ಮಿರರ್ ನೋಡ್ಕೊಂಡು ಒಂದೊಂದು ಲೈನ್ ಶಿಫ್ಟ್ ಆದರೆ ಏನೂ ಆಗೋಲ್ಲ. ಇನ್ನು ಕೆಲವರು ನಮ್ಮ ಮಧ್ಯೆ ಫೋಲ್ಡ್ ಮಾಡ್ಕೊತಾರಲ್ಲ, ಅವ್ರದ್ದು ಭಾಳ ಡೇಂಜರು, ಅವರಿಂದ ಅರ್ಧ ಪ್ರಾಬ್ಲಮ್ಮು. ಮಿರರ್ ಫೋಲ್ಡ್ ಮಾಡ್ಕೊಂಡು ಹೋಗೋರು ತುಂಬಾ ರಿಸ್ಕ್. ಮಿರರ್ ಫೋಲ್ಡ್ ಮಾಡೋದ್ರಿಂದ ಗಾಡಿ ಹಿಂದ್ಗಡೆ ಬರೋದು ಗೊತ್ತಾಗಲ್ಲ, ಸುಮ್ಮನೆ ಏಕ್ದಮ್ ಎಳೆದು ಪ್ರಾಬ್ಲಮ್ ಮಾಡ್ತಾರೆ ಬೇರೆಯವ್ರಿಗೆಲ್ಲ. ಓಕೆ, ನಾನೀಗ ನೆಕ್ಸ್ಟ್ ಈಗ ನೋಡಿ ಲೆಫ್ಟ್ ಸೈಡ್ ಸ್ವಲ್ಪ ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಬರ್ತಾಯಿದ್ದೀನಿ. ನಾನು ನಿಮ್ಗೆ ಇಲ್ಲಿ ರಿವರ್ಸ್ ತೆಗಿಯೋದು ಯಾವ ಥರ ಹೆಂಗೆ ತೆಗಿಬೋದು, ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಮಿರರಲ್ಲಿ ಆರಾಮಾಗಿ ಕಾಣ್ತಿದೆ, ಓಕೆನಾ. ನಾನು ಫೋರ್ ಇಂಡಿಕೇಟರ್ ಹಾಕ್ತಾಯಿದ್ದೀನಿ, ತೆಗಿವಾಗಲೂ ಕೂಡ ನಾವು ಆರಾಮಾಗಿ ನೋಡ್ಕೊಂಡು ತೆಗಿಬೋದು ನೋಡಿ.
ನನಗೆ ಕರೆಕ್ಟಾಗಿ ಮಡ್ಗಾರ್ಡ್ ಕಾಣಿಸ್ತಾ ಇದೆ. ಈ ಕಡೆ ಸೈಡ್ ಅಷ್ಟೇ ಹಿಂದ್ಗಡೆ ರೇರ್ ವೀಲ್ ಮಡ್ಗಾರ್ಡ್ ಕಾಣಿಸ್ತಿದೆ. ಇಲ್ಲಿ ಕರೆಕ್ಟಾಗಿ ಓಪನ್ ಆಗಿ ಎಲ್ಲ ಹಿಂದ್ಗಡೆ ಏನಿದೆ ಅಂತ ಎಲ್ಲ ಕಾಣಿಸ್ತಿದೆ. ಈ ಥರ ನೋಡ್ಕೊಂಡು ನೀವು ಆರಾಮಾಗಿ ಜಸ್ಟ್ ನೀವು ನೋಡಿ ಆಫ್ ಕ್ಲಚ್ ಮಾಡ್ಕೊಳ್ಳಿ ಸಾಕು. ಆಫ್ ಕ್ಲಚ್ ಮತ್ತು ಬ್ರೇಕ್ ಮೇಲೆ ಕಾಲು ಇಟ್ಕೋಬೇಕು, ಓಕೆನಾ. ಕಂಪ್ಲೀಟಾಗಿ ಕ್ಲಚ್ ಮೇಲೆ ಕಾಲು ತೆಗೆದ್ರೆ ಗಾಡಿ ಸ್ಪೀಡ್ ಜಾಸ್ತಿ ಆಗ್ಬಿಟ್ಟು ರಿವರ್ಸ್ ತುಂಬ ಸ್ಪೀಡ್ ಆಗುತ್ತೆ, ಅವಾಗ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಫ್ ಕ್ಲಚ್ ಮಾಡ್ಕೋಬೇಕು ಮತ್ತು ಬ್ರೇಕ್ ಆವಾಗ ತುಂಬ ಸ್ಪೀಡಲ್ಲಿ ಅಪ್ಲೈ ಮಾಡಬೇಕು. ಈ ಥರ ನೋಡ್ಕೊಳ್ಳಿ, 3 ಮಿರರ್ ನೋಡಿ ಈ ಥರ ನೋಡ್ಕೊಂಡು ನೋಡಿ ಬೈಕ್ನವ್ರು ಆ ಕಡೆ ಬರ್ತಾರೆ, ಇಲ್ಲಿ ದೂರದ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಈ ಥರ ನೋಡ್ಕೊಂಡು ತೆಗಿಬೇಕು ಅಷ್ಟೇ. ಈ ಥರ ಆರಾಮಾಗಿ ನಾವು ಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಆರಾಮಾಗಿ ಹಿಂಗೆ ತಗೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಆ ಕಡೆ ಒಂದ್ಸಲ ನೋಡೋದು, ಈ ಕಡೆ ಒಂದು ಮಿರರ್ ಒಂದ್ಸಲ ನೋಡೋದು. ಮತ್ತು ರಿವರ್ಸ್ ತೆಗಿಯುವಾಗ ಮಿಸ್ ಮಾಡ್ದಂಗೆ ಸೆಂಟ್ರ್ ಮಿರರ್ ಕೂಡ ನೋಡಬೇಕು. ಯಾಕೆಂದರೆ ನೀವು ಆ ಕಡೆ ಈ ಕಡೆ ನೋಡಿದಾಗ ನಿಮ್ಮ ಇನ್ನು ಕಾರ್ ಬಾಡಿ ಹಿಂದ್ಗಡೆ ಆ ಕಡೆ ಈ ಕಡೆ ಸೈಡ್ ಮಾತ್ರ ಕಾಣಿಸುತ್ತೆ. ನಿಮ್ಮ ಕಾರ್ ಹಿಂದ್ಗಡೆ ಯಾವ್ದಾದ್ರು ಒಂದು ಪಿಲ್ಲರ್ ಇತ್ತು ಅಥವಾ ಒಂದು ಕಂಬ ಇತ್ತು, ಈ ಥರ ಎಲ್ಲ ಇದ್ದಾಗ ನಿಮಗೆ ಕಾಣಿಸೋದೇ ಇಲ್ಲ, ಓಕೆನಾ. ನಿಮ್ಮ ಸೆಂಟ್ರ್ ಮಿರರ್ ನೋಡಿದ್ರೆ ಮಾತ್ರನೇ ಕಾಣಿಸೋದು. ಆ ಕಡೆ ಈ ಕಡೆ ಇತ್ತು, ಆ ಕಡೆ ಈ ಕಡೆ ಮಿರರ್ ಕಾಣಿಸೋದಿಲ್ಲ. ಒಂದು ಪಿಲ್ಲರು ಅಥವಾ ಒಂದು ಕಂಬ ಇತ್ತು, ಲೈಟ್ ಕಂಬ ಈ ಥರ ಇದ್ದರೆ ನಿಮಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಸೆಂಟ್ರ್ ಮಿರರ್ ನೋಡಲೇಬೇಕು. ಸೆಂಟ್ರ್ ಮಿರರ್ ನೋಡಿಲ್ಲ ಅಂದರೆ ನೀವು ಸೇಫ್ಟಿಯಾಗಿ ರಿವರ್ಸ್ ತೆಗೆಯೋದು ತುಂಬಾ ಕಷ್ಟ, ಓಕೆ. ನೋಡಿ 3 ಮಿರರ್ ನೋಡ್ತಾ ಇದ್ದೀನಿ, ಈ ಥರ ರಿವರ್ಸ್ ತೆಗಿತಾ ಇದ್ದೀನಿ ಅಷ್ಟೇ. ಈ ಥರ ಆರಾಮಾಗಿ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಇನ್ನೂ ತುಂಬ ಸ್ಪೀಡೆಲ್ಲ ತೆಗಿಬೋದು. ಬಟ್ ಈಗ ಸಾಕು ಇಷ್ಟು ನೋಡಿ, ಈ ಥರ ನೋಡ್ಕೊಂಡು ತೆಗೀರಿ, ಓಕೆನಾ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಹೇಳ್ಬೇಕು ನಿಮಗೆ, ಅದೇನೆಂದರೆ ನೀವು ಇನ್ ಕೇಸು ನಿಮಗೆ ಮೇನ್ ರೋಡಿಂದ ಒಳಗಡೆ ರೋಡಿಗೆ ನಿಮ್ಮ ಮನೆ ಏನೋ ಒಂದು ಒಳಗಡೆ ರೋಡಲ್ಲಿದೆ, ಹಿಂದ್ಗಡೆ ಈ ಥರ ಕಾರ್ನ ರಿವರ್ಸ್ ತೆಗಿಬೇಕು ನಿಮಗೆ. ಅಂದರೆ ಒಳಗಡೆ ರೋಡ್ಗೆ ಹೋಗ್ಬೇಕು ಅಂತ ಅನ್ನುವಾಗ ನೀವು ಮೇನ್ ರೋಡಿಂದ ಒಳಗಡೆ ತೆಗಿತಿದ್ದೀರ ಅನ್ನುವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ಬರೀ ಲೆಫ್ಟ್ ಸೈಡ್ ಮಿರರ್ ಮತ್ತು ಸೆಂಟ್ರ್ ಮಿರರ್ ನೋಡಿದ್ರೆ ಸಾಕಾಗಲ್ಲ, ರೈಟ್ ಸೈಡ್ ಮಿರರ್ ಕೂಡ ನೋಡಬೇಕು. ಯಾಕೆಂದರೆ ನೀವು ಲೆಫ್ಟ್ ಸೈಡ್ಗೆ ನಿಮಗೆ ಗೊತ್ತೇ ಇದೆ, ನಿಮಗೆ ನಮ್ಮದು ಎಲ್ಲ ಕಾರ್ದು ಯಾವ ಥರ ಅಂದರೆ ನಾವು ಫುಲ್ ಲೆಫ್ಟ್ ರೈಡಿಗೆ ಸ್ಟೇರಿಂಗ್ ತಿರ್ಸ್ಕೊಂಡು ಮುಂದೆ ಫಾರ್ವರ್ಡ್ ಮೂವ್ ಮಾಡಿದ್ರೆ, ಫಸ್ಟ್ ಕೆಳಗೆ ಫಾರ್ವರ್ಡ್ ಮೂವ್ ಮಾಡಿದ್ರೆ ನಮ್ಮ ಕಾರ್ನ ಬಾಡಿ ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಓಕೆನಾ. ಈ ಥರ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಅದೇ ನಾವು ರಿವರ್ಸ್ ತೆಗೆದಾಗ ಏನಾಗುತ್ತೆ ಅಂದರೆ ನಾವು ಫುಲ್ ಲೆಫ್ಟ್ ಸ್ಟೇರಿಂಗ್ ಫುಲ್ ಹೊಡೆದಾಗ ರೈಟ್ ಸೈಡಿಗೆ ಕಾರ್ ಬಾಡಿ ರೈಟ್ ಸೈಡಿಗೆ ಹೋಗುತ್ತೆ, ಹೌದಲ್ವಾ. ನೀವೇನಾದ್ರು ಇನ್ ಕೇಸ್ ಏನಾದ್ರು ನೀವು ಈ ಥರ ಹಿಂಗೆ ಲೆಫ್ಟಿಗೆ ಗಾಡಿ ಟರ್ನ್ ಮಾಡ್ಕೋಬೇಕು ಅನ್ನುವಾಗ ನೀವು ರೈಟ್ ಸೈಡ್ ಮಿರರ್ ನೋಡಲಿಲ್ಲ ಅಂದರೆ ನಿಮ್ಮ ಪಕ್ಕದಲ್ಲಿ ಯಾವ್ದಾದ್ರು ತುಂಬ ಸ್ಪೀಡಲ್ಲಿ ವೆಹಿಕಲ್ ಬರ್ತಿತ್ತು ಅಂದರೆ ಅವರು ನೀವು ಈ ಥರ ಲೆಫ್ಟ್ ತೆಗ್ದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಕಾರ್ ಬಾಡಿ ರೈಟ್ ಸೈಡ್ಗೆ ಹೋಗುತ್ತೆ. ನೋಡಿ ಆ ವೈಟ್ ಲೈನಿಂದ ಆ ಕಡೆಗೆ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ ಅಂದರೆ ಸ್ಪೀಡಲ್ಲಿ ಬಂತು ಅಂದರೆ ಬುದ್ಧ ಚಾನ್ಸ್ ಇರುತ್ತೆ. ನಿಮ್ಮ ಟೈರು ಶೈಟ್ ಇದ್ದಿದ್ದು ಈ ಥರ ಆಗಿರುತ್ತೆ, ಟೈರು ಫುಲ್ ಹೊರಗಡೆ ಹೊಲ್ಟಿರುತ್ತೆ ಮತ್ತು ನಿಮ್ಮ ಕಾರ್ ಬಾಡಿಗೆಲ್ಲ ಟಚ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೋಡ್ಕೊಂಡು ರೈಟ್ ಸೈಡ್ ಮಿರರ್ ನೋಡಬೇಕು ಮತ್ತು ಲೆಫ್ಟ್ ಸೈಡ್ ಮಿರರ್ ನೋಡ್ಬೇಕು, ಸೆಂಟ್ರ್ ಮಿರರ್ ನೋಡ್ಕೊಂಡು ನೀವು ಈ ಥರ ಒಳಗಡೆ ರೋಡಿಗೆ ತಗೋಬೇಕು, ಈ ಥರ ನೋಡ್ಕೊಂಡು, ಓಕೆನಾ. ನೀವೇನಾದ್ರು ನೋಡಲಿಲ್ಲ ಅಂದರೆ ನಿಮಗೆ ರೈಟ್ ಸೈಡ್ ಬಾಡಿಗೆ ಟಚ್ ಆಗುತ್ತೆ, ಥರ ಬಂದ್ಬಿಟ್ಟು ಟಚ್ ಆಗುತ್ತೆ. ಅದಕ್ಕೆ ಮಿರರ್ ನೋಡಿಕೊಂಡು ಈ ಥರ ಆರಾಮಾಗಿ ತೆಗಿಬೋದು, ಓಕೆನಾ ಫ್ರೆಂಡ್ಸ್. ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೊಂಡು ಈ ಥರ ತೆಗೀರಿ, ಆರಾಮಾಗಿ ಸೇಫ್ಟಿಯಾಗಿ ತೆಗಿಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರೆ ಯಾವ ಥರ ಮಿರರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡು ಅಂದ್ಬಿಟ್ಟು ನೀವು ಇದೇ ಥರನೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವಾಗ ಸೇಫ್ಟಿಯಾಗಿ ಡ್ರೈವ್ ಮಾಡ್ಬೋದು. ಮತ್ತು ಅಕ್ಕಪಕ್ಕ ಬರ್ತಿರೋ ಗಾಡಿಗಳೆಲ್ಲ ಕರೆಕ್ಟಾಗಿ ಕಾಣ್ತವೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬೈ ಬೈ ಫ್ರೆಂಡ್ಸ್.